ಇನ್ನು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಸುಪಾರಿ ಕಿಲ್ಲರ್ ಕೂಡ ಅರೆಸ್ಟ್ ಆಗಿದ್ದಾನೆ. ಮಾಲೂರಿನ ಕುಖ್ಯಾತ ರೌಡಿ ಶೀಟರ್ ಕಿರಣ್ ಅರೆಸ್ಟ್ ಆಗಿರುವಂತಹ ಆರೋಪಿಯಾಗಿದ್ದಾನೆ. ಬಿಕ್ಲು ಶಿವು ಮೇಲೆ ಮೊದಲು ಅಟ್ಯಾಕ್ ಮಾಡಿದ್ದೇ ಈತ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ತಡರಾತ್ರಿ ಈತನನ್ನ ಪುಲಕೇಶಿ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಾಲೂರಿನ ಸುಪಾರಿ ಗ್ಯಾಂಗ್ನ ಈ ಕಿರಣ್ ಲೀಡ್ ಮಾಡ್ತಾ ಇದ್ದ. ಇನ್ನು ತನ್ನ ಸಹಚರರು ಯಾವಾಗ ಅರೆಸ್ಟ್ ಆದ್ರೋ ಅವ್ರು ಅರೆಸ್ಟ್ ಆಗ್ತಾ ಇದ್ದಂತೆ ಈತ ಎಸ್ಕೇಪ್ ಆಗಿದ್ದ. ಆದರೆ ತಡರಾತ್ರಿ ಈತನನ್ನ ಪುಲಕೇಶಿ ನಗರ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಬಿಕ್ಲು ಶಿವನ ಮರ್ಡರ್ ಏನಿದೆ, ಈ ಒಂದು ಕೇಸ್ ಕೋಲಾರದ ಮಾಲೂರಿಗೂ ಕೂಡ ಚಾಚ್ಕೊಂಡಿತ್ತು. ಅಲ್ಲಿನ ಸುಪಾರಿ ಕಿಲ್ಲರ್ಸ್ಗಳನ್ನ ಹೈರ್ ಮಾಡಿ ಬಿಕ್ಲು ಶಿವನನ್ನ, ಅಂದ್ರೆ ಆ ಒಂದು ಸಿಂಹ ಗ್ಯಾಂಗ್ ಅಂತ ಏನ್ ಕರೀತಾರೆ, ಆ ಪುಡಿ ರೌಡಿಗಳ ಒಂದು ಗ್ಯಾಂಗ್, ಆ ಗ್ಯಾಂಗ್ ಅನ್ನ ಹೈರ್ ಮಾಡಿ ಬಿಕ್ಲು ಶಿವನ ಮರ್ಡರ್ಗೆ ಪ್ಲಾನ್ ಬಿ ರೀತಿಯಲ್ಲಿ ಅವ್ರನ್ನ ನಿಯೋಜನೆ ಮಾಡಲಾಗಿತ್ತು. ಅಕಸ್ಮಾತ್ ಪ್ಲಾನ್ ಎ ವರ್ಕೌಟ್ ಆಗಲಿಲ್ಲ ಅಂತಾದ್ರೆ ಪ್ಲಾನ್ ಬಿ ಅಲ್ಲಿ ಸಿಂಹ ಗ್ಯಾಂಗ್ ಆತನ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ ರೆಡಿ ಆಗಿತ್ತು. ಸೊ ಆ ದಿನ ಮಾತ್ರ ಅದು ಏನೇ ಆದ್ರೂ ಅವನನ್ನ ಹೊಡಿಲೇಬೇಕು ಅಂತ ಹೇಳಿ ಜಗ್ಗಾ ಆ್ಯಂಡ್ ಗ್ಯಾಂಗ್ ಡಿಸೈಡ್ ಮಾಡಿತ್ತು. ಹೀಗಾಗಿ ಕೋಲಾರದ ಮಾಲೂರಿನ ಸಿಂಹ ಗ್ಯಾಂಗ್ ಕೂಡ ಇವರಿಗೆ ಸಾಥ್ ಕೊಟ್ಟಿದ್ರು. ಸೊ ಅದೇ ಥರ ಮಾಲೂರಿನ ಮತ್ತೊಬ್ಬ ಅಕ್ಯೂಸ್ಡ್ ಕಿರಣ್, ಈತ ಕೂಡ ಅರೆಸ್ಟ್ ಆಗಿದ್ದಾನೆ. ಈತ ಮೊದಲು ಅಟ್ಯಾಕ್ ಮಾಡಿದ್ದೇ ಇವನು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಬಿಕ್ಲು ಶಿವನ ಮೇಲೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.